ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ಚುಮು ಚಳಿಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿದ್ದೀನಿ. ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿನ ಟೀ ಕಾಫಿ ಜೊತೆಗೆ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಳಿಗೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಕಡಲೆ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ, 1/4 ಸ್ಪೂನ್ ಓಂಕಾಳು ಹಾಕಿದ್ದೀನಿ, ಕೈಯಲ್ಲಿ ಇಸ್ಕೊಂಡು ಹಾಕಿ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಹಸಿ ಎಣ್ಣೆನೇ ಹಾಕ್ಕೊಳ್ಳಿ. ಹಸಿ ಎಣ್ಣೆನೇ ಹಾಕ್ಕೊಂಡು ಇವಾಗ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬಜ್ಜಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಾವು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಸ್ವಲ್ಪ ತುಂಬ ತೆಳ್ಳಗೂ ಮಿಕ್ಸ್ ಮಾಡ್ಕೋಬಾರ್ದು, ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಮತ್ತು ಸೋಡಾ ಜಾಸ್ತಿ ಹಾಕಬಾರ್ದು. ಸೋಡಾ ಜಾಸ್ತಿ ಹಾಕಿದ್ರೆ ಫುಲ್ ಎಣ್ಣೆ ಎಲ್ಲ ಎಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಯಾವ ಥರ ಮಿಕ್ಸ್ ಮಾಡಬೇಕಂತ ನೋಡಿ. ಈ ಥರ ಎತ್ತಿ ಬಿಡ್ತಾ ಇದ್ದರೆ ಕಟ್ ಆಗದೆ ಇರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಮಿಕ್ಸ್ ಮಾಡಿ ಇದನ್ನು ಮೆಣಸಿನ್ಕಾಯಿ ಬಜ್ಜಿ ಬಿಡೋದಕ್ಕೆ ನಾವು ಹಂಗೆ ಬಿಟ್ಟಾಗ ಎಣ್ಣೆ ಎಲ್ಲ ಸೋರ್ಕೋಬೋದು ನೋಡಿ. ಇವಾಗ ಈ ಥರ ಗ್ಲಾಸಲ್ಲಿ ಹಾಕ್ಕೊಂಡು ಫುಲ್ಲಾಗಿ ಇವಾಗ ಈ ಥರ ಅದ್ಬಿಟ್ಟು ಹಾಕಿದ್ರೆ ಎಲ್ಲೂ ಕದಲ್ದೇನೆ ಕ್ಲೀನಾಗಿ ಎಲ್ಲದಕ್ಕೂ ಮೆತ್ಕೊಂಡು ನೋಡಿ. ಯಾವ ಥರ ಎಲ್ಲದಕ್ಕೂ ಮೆತ್ಕೊಂಡಿದೆ. ತುಂಬ ಜಾಸ್ತಿನ ಅಂಟ್ಕೊಳ್ದಿರನ ಆಗುತ್ತೆ. ಇವಾಗ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಸ್ವಲ್ಪ ಕಾಯಿಸ್ಬೇಕು. ತುಂಬ ಕಾಯಬಾರ್ದು, ಮೀಡಿಯಮಲ್ಲಿ ಕಾಯ್ದಿರಬೇಕು ಎಣ್ಣೆ. ಆವಾಗ ಒಂದೊಂದೇ ಮೆಣಸಿನ್ಕಾಯಿನ ಅದರೊಳಗೆ ಹಾಕೋಣ. ಹಾಕಿ 1-2 ನಿಮಿಷ ಬಿಡಬೇಕಾಗುತ್ತೆ. ಹಾಕಿದ ತಕ್ಷಣ ಇದು ಮಾಡಬೇಡಿ, ಅರ್ಧ ಫ್ರೈ ಆಗಬೇಕು. ಅರ್ಧ ಫ್ರೈ ಆದಮೇಲೆ ನಿಧಾನಕ್ಕೆ ತೆಗೀರಿ. ಅದರಲ್ಲಿ ಒಂದು ತೆಗೆದು ತೋರಿಸ್ತೀನಿ ನೋಡಿ ಯಾವ ಥರ ಕಟ್ ಆಗಿಬಿಡುತ್ತೆ ಅಂತ. ನಾವು ಎಣ್ಣೆ ಸ್ವಲ್ಪ ಬೇಗ ತೆಗೆದುಬಿಟ್ರೆ ನೋಡಿ, ಇವಾಗ ತೆಗಿತೀವಿ ನೋಡಿ, ಇದು ಈ ಥರ ಕಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅರ್ಧ ಮೆಣಸಿನ್ಕಾಯಿ ಬೆಂದ ಮೇಲೆ ನಾವು ಅದನ್ನು ತೆಗಿಬೇಕಾಗುತ್ತೆ. ಇವಾಗ ನೋಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ನಮ್ಮದು ಅರಿಶಿನ ಪುಡಿ ಹಾಕಿಲ್ಲ ನಾನು, ಕೆಂಪಗೆ ಬರುತ್ತೆ ನಮ್ಮದು ಮೆಣಸಿನ್ಕಾಯಿ. ಅದಕ್ಕೋಸ್ಕರ ನೋಡಿ ಇವಾಗ ಬಜ್ಜಿ ಮೆಣಸಿನ್ಕಾಯಿ ರೆಡಿಯಾಗಿದೆ. ಬಜ್ಜಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ವೀಕ್ಷಕರೇ, ನಮಸ್ಕಾರ.